ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಕಬ್ಬಿನಲ್ಲಿ ಬಿಳಿ ನೊಣದ ಬಾಧೆ ಕಂಡು ಬಂದಿದ್ದು, ಇದನ್ನು ವೈಜ್ಞಾನಿಕವಾಗಿ ಅಲೆರೋಲೋಬಸ್ ಬಾರ್ಬಡೆನ್ಸಿಸ್ ಎಂದು ಕರೆಯಲಾಗುವುದು. ಇದು ಕೇವಲ ಕಬ್ಬು ಅಲ್ಲದೆ ಇನ್ನಿತರ ಜೋಳ, ಬಿದಿರು ಹಾಗೂ ಇನ್ನಿತರ ಹುಲ್ಲಿನ ಜಾತಿಗೆ ಸೇರಿದ ಬೆಳೆಗಳಿಗೆ ಬಾಧೆ ಉಂಟು ಮಾಡುತ್ತದೆ. ಸದ್ಯದಲ್ಲಿ ಮಣ್ಣಿನಲ್ಲಿ ಇರತಕ್ಕಂಥ ತೇವಾಂಶ ಹೆಚ್ಚಾಗಿ ಇರುವುದರಿಂದ ಪೂರೈಸಿದ ಸಾರಜನಕ ಸಮರ್ಪಕವಾಗಿ ಬೆಳೆಗೆ ದೊರೆಯದೇ ಇರುವುದರಿಂದ ಈ ಒಂದು ಬಿಳಿ ನೊಣದ ಬಾಧೆ ಏಕಾಏಕಿಯಾಗಿ ಹೆಚ್ಚಾಗಿದೆ. ಮರಿ ಮತ್ತು ಪ್ರೌಢಕೀಟಗಳು ಸತತವಾಗಿ ಎಲೆಗಳ ಕೆಳಭಾಗದಲ್ಲಿ ಕುಳಿತು ರಸವನ್ನು ಹೀರುವುದರಿಂದ ಎಲೆಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ನಂತರ ಗುಲಾಬಿ ಮತ್ತು ನೇರಳೆ ಬಣ್ಣಕ್ಕೆ ತಿರುಗಿ ಅದಾದ ನಂತರ ಪೂರಾ ಒಣಗುವುದನ್ನು ನಾವು ಕೂಡ ನೋಡುತ್ತೇವೆ. ಬಿಳಿ ನೊಣದ ಕೋಶ ಕವಚವು ಕಪ್ಪು ಬಣ್ಣದ್ದಾಗಿ ಕೂಡಿರುವುದರಿಂದ ಎಲೆಗಳ ಬಿಳಿ ಮತ್ತು ಕಪ್ಪು ಚುಕ್ಕೆಗಳಲ್ಲಿ ಕಾಣುತ್ತವೆ. ಸಕ್ಕರೆ ಅಂಶ ಕೂಡ ಪದಾರ್ಥದಿಂದ ಎಲೆಯ ಮೇಲ್ಭಾಗ ಕಪ್ಪು ಬೂಷ್ಟವಾಗಿ ಬೆಳೆದಿದ್ದನ್ನು ಕೂಡ ನಾವು ನೋಡ್ತೇವೆ. ಇದರಿಂದ ಕಬ್ಬಿನ ಇಳುವರಿಯಲ್ಲಿ ಸಾಕಷ್ಟು ಒಂದು ಕುಂಠಿತವಾಗುವುದನ್ನು ಗಮನಿಸಿದ್ದೇವೆ. ಒಂದು ಅಧ್ಯಯನದ ಪ್ರಕಾರ 25-30% ಇಳುವರಿ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಒಂದು ಕೀಟದ ನಿರ್ವಹಣೆಗಾಗಿ ಸಂಪೂರ್ಣವಾಗಿ ಒಣಗಿದಂಥ ಎಲೆಗಳು, ಅಂದರೆ ಅದರ ಮೇಲೆ ಕೋಶಗಳು ಇರ್ತವೆ, ಮರಿಹುಳುಗಳು ಇರ್ತವೆ, ಅವುಗಳನ್ನು ಕಿತ್ತತಕ್ಕಂಥ ಕೆಲಸವನ್ನು ಪ್ರಮುಖವಾಗಿ ಮಾಡಬೇಕು. ನಂತರ ಬೆವೇರಿಯಾ ಬ್ಯಾಸಿಯಾನ ಜೈವಿಕ ಕೀಟನಾಶಕ 1 ಲೀಟರ್ ನೀರಿಗೆ 1 ಗ್ರಾಂ, ಇದರ ಜೊತೆಗೆ 20 ಗ್ರಾಂ ಯೂರಿಯಾ ಬೆರೆಸಿ ಸಿಂಪಡಣೆ ಮಾಡಬೇಕು. ನಂತರ 2 ಯೂರಿಯಾ ಅಂತಂದರೆ 10 ಲೀಟರ್ ನೀರಿಗೆ 200 ಗ್ರಾಮ್ದಂತೆ ಯೂರಿಯಾ, ಅದರ ಜೊತೆಯಾಗಿ ಅಂತರ್ವ್ಯಾಪಿ ಕೀಟನಾಶಕಗಳಾದಂಥ ಥಯೋಮಿಥಾಕ್ಸಾಮ್ ಅಥವಾ ಇಮಿಡಾಕ್ಲೋಪಿಡ್, ಎಸಿಫೇಟ್ ಅಥವಾ ಅಸಿಟಾಮಾರ್ಫಿಡ್ ಕೀಟನಾಶಕಗಳನ್ನು ನಾವು ಬಳಸಿ ಸಿಂಪಡಣೆ ಮಾಡ್ಕೋಬೋದು. ಈ ಕೀಟದ ಬಾಧೆ ಹೆಚ್ಚಾಗಿ ಕಂಡುಬಂದಲ್ಲಿ ಮತ್ತೆ 15 ದಿನಗಳ ನಂತರ ಇನ್ನೊಮ್ಮೆ ಇದೇ ಸಿಂಪಡಣೆಯನ್ನು ಕೈಗೊಳ್ಳಬಹುದು. ಸಿಂಪಡಣೆ ಎಲ್ಲಿ ಸಾಧ್ಯ ಇಲ್ಲವೋ ಅಲ್ಲಿ ಕ್ಲೋರೆಂಟ್ರಿನೋಪ್ರೋಲ್ 0.4 GR ಪಟರಾ ಅಂತಕ್ಕಂಥದ್ದು ಕೀಟನಾಶಕವನ್ನು 5 ಕಿಲೋಗ್ರಾಂ ಪ್ರತಿ ಎಕರೆಗೆ ಜೊತೆಗೆ 25 ಕಿಲೋಗ್ರಾಂ ಯೂರಿಯಾ ಬೆರೆಸಿ ಭೂಮಿಗೆ ಹಾಕಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ.